ಅಂದ್ರೆ ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ಸೇವೆಯಲ್ಲಿ ಇರ್ತೀರ? ಈ ಆಟೋ ಚಾಲಕರು ಮಹಿಳಾ ಪ್ರಯಾಣಿಕರನ್ನ ನಡೆಸಿಕೊಳ್ಳುವ ರೀತಿಯಾಗಿರ್ಬೋದು. ಒಂದು ಮಹಿಳೆ ನಿಮ್ಮನ್ನು ನಂಬಿ ನಿಮ್ಮ ವಾಹನವನ್ನು ಏರ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ. ವರ್ಗ ಅಂದ ಮೇಲೆ ಕೆಟ್ಟದ್ದು ಒಳ್ಳೆಯದು ಎರಡೂ ಇದೆ. ಇದನ್ನು ನಿಭಾಯಿಸಬೇಕಾದ ಇಲಾಖೆ ಕೈಕಟ್ಟಿ ಕುಳಿತಿರ್ತಕ್ಕಂಥದ್ದು. ಅಂದ್ರೆ ಇದಕ್ಕೆ ಕಾರಣ ಒಂದು ಸಂಚಾರ ದಟ್ಟಣೆ ಅಂತೀರಾ ಅಥವಾ ಅದು ಒಂದು ಧಾವಾಂತ? ಪ್ರತಿಯೊಬ್ಬ ಗ್ರಾಹಕರು ಕೂಡ ನಮಗೆ ದೇವರಿದ್ದಂತೆ, ಯಾಕೆಂದರೆ ಅವ್ರು ಕೊಟ್ಟ ಅನ್ನದಲ್ಲಿ ನಾವು ಜೀವನವನ್ನು ಮಾಡ್ತಕ್ಕಂಥದ್ದು. ಬಟ್ ದಿನನಿತ್ಯದ ಈ ಟ್ರಾಫಿಕ್ ಜಂಜಾಟದಲ್ಲಿ ಹೇಗೆ ಈ ಟ್ರಾಫಿಕ್ ನಿಮ್ಗೆ ಹೇಗೆ ಅನಿಸಿದೆ ಮಾನಸಿಕವಾಗಿ? ಸರ್ಕಾರಗಳಲ್ಲಿ ಸರಿಯಾದ ರೀತಿಯ ಸವಲತ್ತುಗಳು ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದರಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ಎಡವಿರೋದು ಕೂಡ ಇಲ್ಲಿ ಬಹುದೊಡ್ಡ. 3 ಲಕ್ಷ ಆಟೋ ಚಾಲಕರು ದಿನನಿತ್ಯ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆಟೋ ವೃತ್ತಿ ಮೇಲೆ, ಅವರ ಕುಟುಂಬ. ಬಟ್ ಹೇಗೆ ಸರ್ ಸಾಧ್ಯನಾ ಇವತ್ತಿನ ಈ ಒಂದು ದುಬಾರಿ ಬೆಲೆ ಏರಿಕೆ? ಈ ಭಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾದ ಸರ್ಕಾರಗಳು ನಮ್ಮನ್ನು ಎಲ್ಲೂ ಕೂಡ ನೋಡ್ತಾ ಇಲ್ಲ. ಒಂದು ರೀತಿ ಕಾಲ್ ಕಸ, ಆಯಿತು ನೋಡ್ರಿ ನೋಡೋಣ ಅನ್ನೋ ಲೆಕ್ಕಾಚಾರಕ್ಕೆ. ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಸಾವಿರಾರು ಕೋಟಿ ಅನುದಾನಗಳನ್ನು ಮಾಡ್ತಾರೆ. ಬಟ್ ಇತ್ತೀಚೆಗೆ ಇಂಧನ ಬೆಲೆ ಏರಿಕೆಯಿಂದಾಗಿ ನಿಮ್ಮ ವಿಶೇಷವಾಗಿ ಆಟೋ ಚಾಲಕರ ವಲಯ ತುಂಬಾ ಸಂಕಷ್ಟದಲ್ಲಿದೆ. ಕೇಂದ್ರ ಸರ್ಕಾರ ಹೇಳುತ್ತೆ ಇವಿಗೆ ಕನ್ವರ್ಟಬಲ್ ಆಗಿ ಅಂತ. ಇವತ್ತು ಇವಿಗೆ ಕನ್ವರ್ಟ್ ಆಗ್ತೀನಿ ಅಂತಂದ್ರೂ ಕೂಡ 2 ಲಕ್ಷ ಬಂಡವಾಳ ಹಾಕ್ಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀಯಾ MCN ಮೀಡಿಯಾ ಪಾಡ್ಕಾಸ್ಟ್. ನಾನು ಚಂದ್ರಶೇಖರ್ ಯಲಗುರ್ತಿ. ವೀಕ್ಷಕರೇ, ಎಂದಿನಂತೆ ಪ್ರತಿ ವಾರ MCN ಮೀಡಿಯಾ ಪಾಡ್ಕಾಸ್ಟ್ ವತಿಯಿಂದ ಒಬ್ಬ ವಿಶೇಷ ಸಾಧನೆ ಮಾಡಿದ ಸಾಧಕನ ಒಂದು ಪರಿಚಯ ಮಾಡಿಕೊಡಂತ ಈ ಒಂದು ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಜೊತೆಗೆ ಈ ವಾರದ ಅತಿಥಿ ಬಗ್ಗೆ ಹೇಳ್ಬೇಕಂದ್ರೆ ಇವರೊಬ್ಬ ಸಾಮಾನ್ಯ ಅಂದ್ರೆ ದಿನ ಕೂಲಿ ನೌಕರ ಅಂತ ಏನ್ ಹೇಳ್ತಾರೋ ಅದರಲ್ಲೇನೆ ಬರ್ತಕ್ಕಂಥ, ವಿಶೇಷವಾಗಿ ಬೆಂಗಳೂರಿನಲ್ಲಿ ಒಬ್ಬ ಮನುಷ್ಯ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಹೋಗಬೇಕಂದ್ರೆ ಸಮೂಹ ಸಾರಿಗೆ ಅಂತ ಹೇಳ್ತೀವಿ ನಾವು. ಆ ಸಾರಿಗೆ ವ್ಯವಸ್ಥೆಯಲ್ಲಿ ಒಬ್ಬ ಆಟೋ ಚಾಲಕನಾಗಿ ಇವತ್ತು ಕೈ ಮುಗಿದು ಏರು ಕನ್ನಡದ ತೇರು ಅಂತ ಏನು ಪ್ರಸಿದ್ಧಿಯಾಗಿದೆಯೋ ಅಂಥ ಒಂದು ರಥವನ್ನು ಏರಿ ಬೆಂಗಳೂರಿನ ಜನರನ್ನ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಸುರಕ್ಷಿತವಾಗಿ ತಲುಪಿಸುವಂತ ಕಾಯಕ ಮಾಡುತ್ತಿರುವ ನಮ್ಮೆಲ್ಲರ ನೆಚ್ಚಿನ ಏನು ಆಟೋ ಚಾಲಕರೇ ನಮಗೊಂದು ಗೌರವ. ಸೊ ಇವತ್ತು ಅಂಥ ಆಟೋ ಚಾಲಕರ ಪ್ರತಿನಿಧಿಯಾಗಿ ಸತೀಶ್ ಇವತ್ತು ನಮ್ಮ ಸ್ಟುಡಿಯೋ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಲ್ಲ ವೀಕ್ಷಕರಿಗೂ ಕೂಡ ಅಭಿನಂದನೆಗಳು. ಸರ್ ಹೇಳಿ, ಇವತ್ತು ತಾವು ಒಂದು ಆಟೋ ಚಾಲಕರನ್ನ ರೆಪ್ರೆಸೆಂಟ್ ಮಾಡಿ ನಮ್ಮ ಚಾನಲ್ಗೆ ಬಂದಿದ್ದೀರಾ. ಸೊ ಮೊದಲನೇದಾಗಿ ತಮ್ಮ ಪರಿಚಯ ಹೇಳಿ ಸರ್, ಮತ್ತೆ ಈ ವೃತ್ತಿ ಆಯ್ಕೊಂಡ ಬಗ್ಗೆ ಅದ್ರ ಬಗ್ಗೆನೂ ಹೇಳಿ ಸರ್. ಇಲ್ಲ, ನಾವು ಸತತವಾಗಿ 18 ವರ್ಷಗಳಿಂದಲೂ ಕೂಡ ಆಟೋ ವೃತ್ತಿಯಲ್ಲಿ ಬೆಂಗಳೂರು ನಗರಕ್ಕೆ ಒಂದು ಬಹುದೊಡ್ಡ 2ನೇ ಸಾರಿಗೆ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡ್ಕೊಂಡಿದ್ದೀವಿ. ನಾವು ಬೆಂಗಳೂರನ್ನು ಹಲವಾರು ಉದ್ದಿಮೆಗಳನ್ನ ಮಾಡಿದ್ದೀವಿ. ಕೊನೆಗೆ ನನಗೆ ಕೈ ಹಿಡಿದು ನಿಲ್ಲಿಸಿದ್ದು ಈ ಆಟೋ ರಿಕ್ಷಾ ವೃತ್ತಿ ಅಂತಕ್ಕಂಥದ್ದು. ನನಗೆ 18 ವರ್ಷದಿಂದಲೂ ಕೂಡ ಸಾರ್ವಜನಿಕರ ಸೇವೆಯಲ್ಲಿ ಸುದೀರ್ಘವಾಗಿ ಸೇವೆ ಕೊಟ್ಟಿರೋದು ಒಂದು ಬಹುದೊಡ್ಡ ನೆಮ್ಮದಿಯನ್ನು ಕೊಟ್ಟಿದೆ. ಹಿಂದೆ ಇದ್ದಂತಹ ನೆಮ್ಮದಿ ಇತ್ತೀಚಿನ ದಿನಗಳಲ್ಲಿ ಅದು ಚಾಲಕರ ವರ್ಗದಲ್ಲಿ ಕಡಿಮೆ ಆಗ್ತಾ ಇದೆ ಅಂತಕ್ಕಂತಹ ಒಂದು ವಿಚಾರ ಬಂದಂಥ ಸಂದರ್ಭದಲ್ಲಿ ನಾವು ಒಬ್ಬರು ಹೋರಾಟಗಾರರಾಗಿ ಒಂದು ಮನ್ನೆಲೆಗೆ ಬಂದಿದ್ದೀವಿ. ಬಹುದೊಡ್ಡ ಸಮಸ್ಯೆಗಳಾಗಿರ್ತಕ್ಕಂಥದ್ದು ಇವತ್ತು ಚಾಲಕರುಗಳಿಗೆ ಸಾರಿಗೆ ಇಲಾಖೆ ಕೊಡ್ತಾ ಇರ್ತಕ್ಕಂತಹ ಕಿರುಕುಳಗಳಾಗ್ಬೋದು, ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಲವಾರು ವ್ಯಕ್ತಿಗಳು ಕೂಡ ಇವತ್ತು ಸಾರಿಗೆ ಕ್ಷೇತ್ರವನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತಕ್ಕಂತಹ ಒಂದು ಬಹುದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಇಂಥದ್ದನ್ನು ನೋಡಿ ನೋಡಿ ಸಾಕಾಗಿ ನಾವು ಕೂಡ ಒಂದು ಹೋರಾಟದ ಮುಖಾಂತರವಾಗಿ ನೊಂದ ಚಾಲಕರಿಗೆ, ಇವತ್ತು ಒಂದು ಚಾಲಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಒಂದು ರೀತಿ ಅನ್ಎಜುಕೇಟೆಡ್ಗಳೇ ಜಾಸ್ತಿ ಬರ್ತಕ್ಕಂಥದ್ದು. ಎಜುಕೇಟೆಡ್ಗಳಿದ್ದಾರೆ, ಬಟ್ ಅವರೆಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಅಲ್ಲ, ಬಟ್ ಆ ಚಾಲಕ ವೃತ್ತಿಗೆ ಬರತ್ತವ್ರು ಒಂದು ಅವರ ದೈನಂದಿನ ಜೀವನ, ವಿಶೇಷವಾಗಿ ನಿಮ್ದೇ ವೈಯಕ್ತಿಕವಾಗಿ ನಿಮ್ದೇ ಕೇಳೋದಾದ್ರೆ, ನಿಮ್ಮ ಬೆಳಗಿನ ಅಂದ್ರೆ ಆ ವೃತ್ತಿ ಜೀವನ ಏನು ಆಟೋ ಬೆಳಗ್ಗೆಯಿಂದ ನಿಮ್ಮ ದೈನಂದಿನ ಜೀವನ ಹೇಗಿರುತ್ತೆ, ಮತ್ತೆ ಈ ವೃತ್ತಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅನ್ನೋದನ್ನ ನನ್ನ ವೀಕ್ಷಕರು ಹೇಳಿ.
ಇದು ಸಾರಿಗೆ ಕ್ಷೇತ್ರ ಮೊದಲನೇದಾಗಿ. ಎರಡನೇದಾಗಿ ಕುಟುಂಬ ನಿರ್ವಹಣೆಗೆ ಸಮಯವನ್ನು ಅತಿ ಹೆಚ್ಚು ಕೊಡ್ಬೋದು ಅಂತಕ್ಕಂಥದ್ದಕ್ಕೆ ಈ ಒಂದು ವೃತ್ತಿಯನ್ನು ಬಹುದೊಡ್ಡಾಗಿ ಜನಗಳು ಆಯ್ಕೆ ಮಾಡ್ಕೊಳ್ತಾರೆ. ಉದಾಹರಣೆಗೆ ನಾವು ಯಾವುದೋ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭಗಳಲ್ಲಿ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗೆ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟ. ಅಂತಹ ಚಾಲಕರುಗಳೇ ಜಾಸ್ತಿ ಅತಿ ಹೆಚ್ಚು ಆಟೋ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು. ಏಕೆಂದರೆ ತಂದೆಗೆ ಸಮಯ ಕೊಡಬೇಕು, ತಾಯಿಗೆ ಸಮಯ ಕೊಡಬೇಕು ಮತ್ತು ಕುಟುಂಬಕ್ಕೂ ಕೂಡ ಸಮಯ ಕೊಡಬೇಕು. ಆದರೆ ಈ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋ ತನಕಲ್ಲೂ ಕೂಡ ನಾವು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಸಮಯ ಕೊಡ್ತೀವಿ ಅಂತ ಬರ್ತೀವಿ. ಆದರೆ ಈ ವೃತ್ತಿಗೆ ಬಂದ ಮೇಲೆ ಆ ಸಮಯನ ಕೊಡೋದಕ್ಕಾಗೋದಿಲ್ಲ. ಅಂದ್ರೆ ಪ್ರತಿದಿನ ಎಷ್ಟು ಗಂಟೆಗಳ ಕಾಲ ನೀವು ಸೇವೆಯಲ್ಲಿ ಇರ್ತೀರ? ಸರಿಸುಮಾರು ಇವತ್ತಿನ ಒಂದು ಸರಾಸರಿ ಸಮಯಕ್ಕೆ ಚಾಲಕರುಗಳನ್ನ ತಗೊಂಡ್ರೆ 12ರಿಂದ 16 ಗಂಟೆಗಳ ಕಾಲ ರಸ್ತೆಯಲ್ಲಿರುವಂತಹ ಚಾಲಕರುಗಳೇ ಅತಿ ಹೆಚ್ಚು ಇರ್ತಕ್ಕಂಥದ್ದು. ಅದರಲ್ಲಿ ಏನಂದರೆ ಸಮಸ್ಯೆ, ಮಧ್ಯದಲ್ಲಿ ಒಂದು ದಿನ ರಜಾ ಬೇಕು ಅಂದರೆ ಯಾರನ್ನು ಕೇಳದೇ ಇರೋ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿರೋದು ಅಂದರೆ ಈ ಚಾಲಕ ವೃತ್ತಿ. ಹಾಗಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಚಾಲಕರು. ವಿಶೇಷವಾಗಿ ಬೆಂಗಳೂರು ಅತಿ ದೊಡ್ಡ ನಗರ, ಕಾಸ್ಮೋಪಾಲಿಟನ್ ಸಿಟಿ, ಹೆವಿ ಟ್ರಾಫಿಕ್. ಈ ಟ್ರಾಫಿಕ್ಕಿನ ಮಧ್ಯೆ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅವರ ಪ್ಲೇಸ್ಗೆ ನೀವು ಅವ್ರನ್ನ ಬಿಡೋದ್ರಲ್ಲಿ ನಿಮ್ದು ಪ್ರಮುಖ ಪಾತ್ರ ಇರುತ್ತೆ. ಇದೆರಡರ ಮಧ್ಯೆ ಹೇಗೆ ನಿಭಾಯಿಸ್ತೀರಾ? ಒಂದು ಟ್ರಾಫಿಕ್, ಒಂದು ಸುರಕ್ಷತೆ, ಎರಡರ ಬಗ್ಗೆ ಹೇಳಿದ್ರೆ. ನಾವು ಹಲವಾರು ಬಾರಿ ಸರ್ಕಾರಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದೇವೆ. ಒಂದು ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿರಬೇಕು ಅಂದರೆ ರಸ್ತೆ ಚೆನ್ನಾಗಿರಬೇಕು ಮೊಟ್ಟ ಮೊದಲನೇದಾಗಿ. ಎರಡನೇದು ಸಂಚಾರಕ್ಕೆ ಸಂಬಂಧಪಟ್ಟ ಅವರ ಇಲಾಖೆಯ ಅಧಿಕಾರಿಗಳು ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಬೇಕು. ಇವರು ಪೀಕ್ ಅವರ್ಸ್ಗಳಲ್ಲೇ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರೋದು ಒಂದು, ಎಲ್ಲವನ್ನೂ ಕೂಡ ತಂತ್ರಜ್ಞಾನವೇ ನಿರ್ವಹಣೆ ಮಾಡುತ್ತೆ ಅಂತಕ್ಕಂತಹ ಬೇಜವಾಬ್ದಾರಿಯುತ ಹೇಳಿಕೆಗಳು. ಎರಡನೇದಾಗಿ ಸರ್ಕಾರಗಳು ರಸ್ತೆಗಳನ್ನು ಸರಿಯಾದ ರೀತಿಯಲ್ಲಿ ಮತ್ತು ವಾಹನಗಳಿಗೆ ಇವತ್ತೆಷ್ಟು ವಾಹನಗಳು ರಸ್ತೆಯಲ್ಲಿ ಓಡಾಡ್ತಾ ಇದೆ ಅದಕ್ಕೆ ತಕ್ಕನಾದ ಗುಣಮಟ್ಟವಾದ ರಸ್ತೆಗಳನ್ನ ನಿರ್ಮಾಣ ಮಾಡದೇ ಇರತಕ್ಕಂಥದ್ದು ಕೂಡ ಬಹುದೊಡ್ಡ ಹೊಡೆತ. ಇವತ್ತು ತಾವುಗಳು ನೋಡಿರ್ಬೋದು, ಮಳೆ ಬಂದಂಥ ಸಂದರ್ಭದಲ್ಲಿ ಆಟೋ ರಿಕ್ಷಾಗಳು ಮುಳುಗಡೆ ಆಗುವಂಥ ರಸ್ತೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಏಕೆಂದರೆ ನೀರು ಸರಾಗವಾಗಿ ಹೊರಗಡೆಗೆ ಹೋಗೋಕ್ಕಾಗದೆ ರಸ್ತೆಯಲ್ಲೇ ನಿಲ್ಲುವಂತಹ ಒಂದು ವ್ಯವಸ್ಥೆಗಳು ರೂಪವಾಗಿದೆ. ಇಂಥ ಸಂದರ್ಭದಲ್ಲೂ ಕೂಡ ಚಾಲಕರುಗಳು ಎದೆಗುಂದದೆ ಬಹುದೊಡ್ಡ ಸಾರ್ವಜನಿಕ ಸೇವೆಯನ್ನು ಆಟೋ ರಿಕ್ಷಾಗಳಲ್ಲಿ ಕೊಡ್ತಾ ಇದ್ದಾರೆ. ಹಾಗಾಗಿ ನನ್ನ ವೃತ್ತಿಗೆ ಬಹುದೊಡ್ಡ ಕೊಡುಗೆ ಇದೆ ಮತ್ತು ಹೆಮ್ಮೆಯೂ ಕೂಡ ನಮಗೆ ಇದೆ ಆಟೋ ವೃತ್ತಿಯಲ್ಲಿ. ವಿಶೇಷವಾಗಿ ಆಟೋ ಚಾಲಕರು ಮಹಿಳಾ ಪ್ರಯಾಣಿಕರನ್ನ ನಡೆಸ್ಕೊಳ್ಳೋ ರೀತಿಯಾಗಿರ್ಬೋದು ಮತ್ತು ಅವರಿಗೆ ಒಂದು ಗೌರವ ಕೊಡೋ ನಿಟ್ಟಿನಲ್ಲಿ ಯಾವ ರೀತಿ ನಡ್ಕೊಳ್ತಾರೆ? ಅಂದ್ರೆ ಸುಮಾರು ಕೇಸಸ್ಗಳು ನಾವು ನೋಡಿದೀವಿ, ಮಿಸ್ಬಿಹೇವ್ ಮಾಡೋದು, ಸೊ ಅವ್ರ ಜೊತೆ ಆರಾಗೆಟ್ಟಾಗಿ ನಡ್ಕೊಳ್ಳೋದು. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ನಾನು ಎಲ್ಲ ಚಾಲಕರಲ್ಲೂ ಕೂಡ ಮನವಿಯನ್ನು ಮಾಡ್ಕೊಳ್ತೇನೆ. ಒಂದು ಮಹಿಳೆ ನಿಮ್ಮನ್ನು ನಂಬಿ ನಿಮ್ಮ ವಾಹನವನ್ನು ಏರ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಇರ್ತಕ್ಕಂತಹ ಒಂದು ನಂಬಿಕೆ, ನೀನೊಬ್ಬ ನನ್ನ ಅಣ್ಣನೋ ತಮ್ಮನೋ ಸಹೋದರನಾಗಿಯೋ ಇದೆಯಾ ಅನ್ನುವಂತಹ ಒಂದು ನಂಬಿಕೆಯ ಮೇಲೆ ನಿಮ್ಮ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾರೆ, ಆಟೋ ವೃತ್ತಿಯನ್ನು. ದಯವಿಟ್ಟು ಚಾಲಕರುಗಳಲ್ಲಿ ನಾನೊಂದು ಕೇಳ್ತಕ್ಕಂಥದ್ದು, ನಿಮಗೆ ನಿಮ್ಮ ಕುಟುಂಬ ಎಷ್ಟು ಭದ್ರತೆ ಕೊಡೋದಕ್ಕೆ ನಿಮ್ಗಳಿಗೆ ಮನಸ್ಸಿರ್ತದೋ ಹಾಗೆ ಪ್ರಯಾಣಿಕರಿಗೂ ಕೂಡ ನಿಮ್ಮದೇ ಒಂದು ಕುಟುಂಬದ ಸದಸ್ಯರು ಅಂತಕ್ಕಂಥ ಒಂದು ಮನಸ್ಸನ್ನು ಇಟ್ಕೊಂಡು ಸಾರ್ವಜನಿಕರ ಬದುಕಿನಲ್ಲಿ ಸೇವೆ ಮಾಡಿ. ಇವತ್ತು ಹಲವಾರು ಸಮಸ್ಯೆಗಳಿದೆ, ನಾನು ಒಪ್ಕೊಳ್ತೀನಿ. ವರ್ಗ ಅಂದ ಮೇಲೆ ಕೆಟ್ಟದ್ದು ಒಳ್ಳೆಯದು ಎರಡೂ ಇದೆ. ಇದನ್ನು ನಿಭಾಯಿಸಬೇಕಾದ ಇಲಾಖೆ ಕೈಕಟ್ಟಿ ಕುಳಿತಿರ್ತಕ್ಕಂಥದ್ದು ಒಂದು ಕಡೆ, ಎಲ್ಲೋ ಒಂದು ಕಡೆ ನಮ್ಮ ಚಾಲಕರುಗಳು ಆಟೋಟೋಪಗಳಿಗೆ ಜಾಸ್ತಿ ಆಟ ಆಡೋದಕ್ಕೆ ಅನುವು ಮಾಡಿಕೊಡ್ತಾ ಇದೆಯಾ ಅಂತ ನಾನು ನೇರವಾಗಿ ಸರ್ಕಾರ ಇಲಾಖೆ ಮೇಲೇ ಆರೋಪ ಮಾಡಬೇಕಾಗುತ್ತೆ. ಬಟ್ ಎಲ್ಲ ಚಾಲಕರು ಆ ರೀತಿ ಇರೋಲ್ಲ. 90% ಚಾಲಕರು ಸರ್ವಿಸ್ ಓರಿಯೆಂಟೆಡ್ ಇರ್ತಾರೆ. ಯಾಕಂದ್ರೆ ಕಸ್ಟಮರ್ ಇಸ್ ಗಾಡ್ ಅಂತ ಹಾಕಿರ್ತಾರೆ. ನಾವೆಲ್ಲ ಸುಮಾರು ಜನ ಆಟೋ ಡ್ರೈವರ್ಸ್ ಅನ್ನು ನೋಡಿದೀವಿ, ತುಂಬಾ ಆನೆಸ್ಟ್ ಆಗಿ ವರ್ಕ್ ಮಾಡ್ತಾರೆ. ಸೊ ತಾವು ತಮ್ಮ ಆಟೋ ವೃತ್ತಿ ಜೀವನದಲ್ಲಿ ಚಾಲಕರ ನಿಮ್ಮ ಮಧ್ಯೆ ಬಾಂಧವ್ಯ, ಒಂದು ಸಿಹಿ ಘಟನೆ, ಒಂದು ಒಳ್ಳೆ ವಿಚಾರ ನಿಮ್ಮ ಒಳಗಡೆ ಕೋಆರ್ಡಿನೇಷನ್ ಅಲ್ಲಿ. ಈಗ ನೋಡಿ, ನಾವು ಸಂಘಟನೆಗಳನ್ನ ಕಟ್ಕೊಂಡಿರ್ತೀವಿ, ಮಾಡಿರ್ತೀವಿ. ಒಂದು ಬ್ಲಡ್ ಸಂಬಂಧಪಟ್ಟಂತೆ ಎಲ್ಲಿಂದಲೋ, ಈಗ ಉದಾಹರಣೆಗೆ ಹುಬ್ಬಳ್ಳಿ, ಧಾರವಾಡ ಆ ಭಾಗದಿಂದ ಬಂದು ಇಲ್ಲಿ ಕಿದ್ವಾಯಿಯಲ್ಲೋ ನಿಮಾನ್ಸಲ್ಲೋ ಅಡ್ಮಿಂಟ್ ಆದಂಥ ಸಂದರ್ಭದಲ್ಲಿ ಒಂದು ಸಂಘಟನೆಯನ್ನು, ಇವತ್ತು ನಮ್ಮದು ಅಂತಲೇ ಅಲ್ಲ, ಬೆಂಗಳೂರಿನಲ್ಲಿ ಯಾವುದೇ ಸಂಘಟನೆಯನ್ನು ತಾವು ಭೇಟಿ ಮಾಡಿ ಒಂದು ಕರೆಯ ಮುಖಾಂತರವಾಗಿ ತಾವು ಮಾಹಿತಿಯನ್ನು ಕೊಟ್ಟರೆ ಆ ಗ್ರೂಪ್ನಲ್ಲಿರ್ತಕ್ಕಂತಹ ಚಾಲಕರುಗಳು ಬಂದು ಬ್ಲಡ್ ಕೊಡುವಂತಹ ಒಂದು ಬಹುದೊಡ್ಡ ಘಟನೆ ನನಗೆ ತುಂಬ ಅನುಭವವನ್ನು ಕೊಡುತ್ತೆ. ಜೊತೆಗೆ ಚಾಲಕರ ವರ್ಗದಲ್ಲೇ ನೋವನ್ನು ಅನುಭವಿಸಿರ್ತಕ್ಕಂಥ ಹಲವಾರು ಚಾಲಕರ ಕುಟುಂಬಗಳಿಗೆ ಚಾಲಕರುಗಳು ಒಗ್ಗಟ್ಟಾಗಿ ಒಂದು ಆ ಕುಟುಂಬಕ್ಕೆ ಏನು ನೆರವು ಬೇಕೋ ಆ ನೆರವನ್ನು ಕೊಟ್ಟಿರ್ತಕ್ಕಂತಹ ಒಂದು ನಂಬಿಕೆ ಇದೆ. ಆಟೋ ಚಾಲಕ ವೃತ್ತಿಯಲ್ಲಿ ಇದ್ದು ತಾವು ಇಷ್ಟು ವರ್ಷಗಳಲ್ಲಿ ಒಂದು ಒಳ್ಳೆ ಮೂಮೆಂಟ್, ಅಪ್ಪ ಸಾರ್ಥಕ ಆಯ್ತು ನನ್ನ ಜೀವನ ಅನ್ನೋದು ಅಂದ್ರೆ
ಪ್ರಯಾಣಿಕರು ನೀವು ಅವರನ್ನ ಸೇಫ್ ಆಗಿ ರೀಚ್ ಮಾಡಿಸಿರ್ತಾರೆ ಅವ್ರ ಪ್ಲೇಸ್ಗೆ, ಅವರ ಗ್ರಾಟಿಟ್ಯೂಡ್ ಅಂದ್ರೆ ಅವ್ರು ನಿಮ್ಗೆ ಹೇಳುವಂತ ಒಂದು ಇದು ಇರ್ತವ, ಥ್ಯಾಂಕ್ಸ್ ಆ ಔಟ್ ಅಂತಾರೆ, ಅದು ಆ ಮೂಮೆಂಟ್ ಯಾವ್ದು ಸರ್, ಒಂದು ಒಳ್ಳೆ ಘಟನೆ ಅಂತ? ನಾವು ಸಾರ್ವಜನಿಕರಿಗೆ ಸೇವೆ ಕೊಡುವುದು ಉತ್ತಮವಾಗಿದ್ದರೆ ಗ್ರಾಹಕರು ಕೂಡ ನಮಗೆ ರಿವ್ಯೂನ ಅಷ್ಟೇ ಉತ್ತಮವಾಗಿ ಕೊಡ್ತಾರೆ. ಈಗ ಉದಾಹರಣೆಗೆ ನಾನು ಸಿಹಿ ಕಹಿ ಎರಡೂ ಇರ್ತದೆ. ನನ್ನ ಒಂದು ಇವತ್ತಿನ ತಂತ್ರಜ್ಞಾನದ ಲಾಗಿನ್ ಐ ಡಿಯಲ್ಲಿ ತೆಗೆದುಕೊಂಡ್ರೆ ನಮ್ದು ಇವತ್ತು ಕೂಡ 4.97 ತನಕಲೂ ಕೂಡ ಸ್ಟಾರ್ ರೇಟಿಂಗನ್ನು ಮೇಂಟೈನ್ ಮಾಡಿರ್ತೀವಿ, ಅಂದರೆ ತಂತ್ರಜ್ಞಾನದ ಮುಖಾಂತರವಾಗಿ. ಕೆಲವು ಚಾಲಕರುಗಳು ಗ್ರಾಹಕರುಗಳು ನಮ್ಮೊಂದಿಗೆ ಬಹು ಚೆನ್ನಾಗೇ ಮಾತಾಡ್ತಾರೆ. ಇತ್ತೀಚೆಗೆ ತಂತ್ರಜ್ಞಾನಗಳು ಬಂದ ನಂತರದಲ್ಲಿ ಸ್ವಲ್ಪ ಮಾತುಕತೆ ಕಡಿಮೆ ಆಗಿದೆ, ಚಾಲಕರುಗಳಿಗೂ ಮತ್ತು ಗ್ರಾಹಕರಿಗೂ ಸಂಬಂಧಗಳು ಕಡಿಮೆ ಆಗಿದೆ. ಅಂದ್ರೆ ಇದಕ್ಕೆ ಕಾರಣ ಒಂದು ಸಂಚಾರ ದಟ್ಟಣೆ ಅಂತೀರಾ, ಅಥವಾ ಅದು ಒಂದು ತಾವಂತ ಎಲ್ಲರೂ ಬೇಗ ಎಲ್ಲರೂ ಸ್ಟ್ರೆಸ್ ಅಲ್ಲಿದ್ದಾರೆ, ಮಾನಸಿಕ ಒತ್ತಡದಲ್ಲಿದ್ದಾರೆ. ಓಕೆ ಓಕೆ. ಈಗ ಇಲ್ಲಿಂದ ನಾವು ಒಂದು ಕಂಪನಿಗೆ ಹೋಗಬೇಕು ಅಂತಂದರೆ ಮೊದಲೆಲ್ಲ ನಾವು 30 ನಿಮಿಷಕ್ಕೆ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ವಿ, ಆದರೆ ಇವತ್ತು ಅದು 1 ಗಂಟೆ 10 ನಿಮಿಷದ ತನಕ ಹೋಗ್ಬಿಟ್ಟಿದೆ. ಕೆಲವರು ಸಮಯ ನಿಗದಿನ ತಗೊಳಕ್ಕಾಗದೆ ವಾಹನದಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂತಹ ಒಂದು ಒತ್ತಡಕ್ಕೂ ಬಂದಿದ್ದಾರೆ. ಮನೆಯಲ್ಲಿ ಒಳ್ಳೆ ಊಟ ಮಾಡೋಕ್ಕಾಗದೆ ವಾಹನದಲ್ಲಿ ಕೂತ್ಕೊಂಡು ಊಟ ಮಾಡುವಂತಹ ಗ್ರಾಹಕರುಗಳ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮಗೆ ಒಂದು ಒಳ್ಳೆ ಬಾಂಧವ್ಯ ಇರತಕ್ಕಂಥದ್ದು ಗ್ರಾಹಕರುಗಳ ಜೊತೆಯಲ್ಲಿ. ನಮಗೆ ಮಹಿಳಾ ಗ್ರಾಹಕರು ಮತ್ತು ಇನ್ನೊಂದಲ್ಲ, ಪ್ರತಿಯೊಬ್ಬ ಗ್ರಾಹಕರು ಕೂಡ ನಮಗೆ ದೇವರಿದ್ದಂತೆ. ಯಾಕೆಂದರೆ ಅವ್ರು ಕೊಟ್ಟ ಅನ್ನದಲ್ಲಿ ನಾವು ಜೀವನವನ್ನು ಮಾಡ್ತಕ್ಕಂಥದ್ದು. ನಮ್ಮ ಹಿಂದೆ ನಮ್ಮ ರಾಜ್ಕುಮಾರ್ ಸಾಹೇಬರು, ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಒಳ್ಳೆ ಅದ್ಭುತವಾಗಿ ಅಭಿಮಾನಿಗಳೇ ದೇವರು ಅಂತ ಅವ್ರಿಗೆ ಹೇಳಿದ್ದಾರೆ. ನಮಗೆ ಗ್ರಾಹಕರುಗಳೇ ದೇವರು. ನೀವು ಗ್ರಾಹಕರುಗಳನ್ನ ಕೆಲವು ಭಾಗಗಳಲ್ಲಿ ನಮ್ಮ ಚಾಲಕರುಗಳು 100 ಕೋಟಿ 500 ಕೋಟಿ ಅಂತ ಕೇಳ್ತಾರೆ ಅಂತಂತೀವಿ. ನೀವು ಅದನ್ನು ಬಿಟ್ಟುಬಿಟ್ರೆ ಇಡೀ ಬೆಂಗಳೂರಿನಲ್ಲಿ ನಿಮ್ಮದೊಂದು ಸುಭದ್ರವಾದ ಸೇವೆ ಅಂತಕ್ಕಂಥದ್ದು ಮುಂದುವರಿಯುತ್ತೆ ಅಂತೇಳಿ ನಾನು ಕೇಳ್ಕೊಳ್ತೇನೆ. ಬಟ್ ದಿನನಿತ್ಯದ ಈ ಟ್ರಾಫಿಕ್ ಜಂಜಾಟದಲ್ಲಿ ಹೇಗೆ ಈ ಟ್ರಾಫಿಕ್ ನಿಮ್ಗೆ ಹೇಗೆ ಅನ್ಸಿದೆ? ಮಾನಸಿಕವಾಗಿ ಕಿರಿಕಿರಿ ಅನ್ಸುತ್ತಾ? ಹೇಗೆ? ನಾವು ಹೊಂದ್ಕೊಂಡ್ಬಿಟ್ಟಿದ್ದೀವಿ, ನಾವು ಅದಕ್ಕೆ ಸಂಪೂರ್ಣವಾಗಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ. ಕೆಲವು ಸಂದರ್ಭಗಳಲ್ಲಿ ಕಿರಿಕಿರಿ ಆಗುತ್ತೆ. ಏಕೆಂದರೆ ನೀವು ಮುಂದೆ ಅಷ್ಟು ಟ್ರಾಫಿಕ್ ಇದ್ದೂ ಕೂಡ ಹಿಂಬದಿಯಲ್ಲಿ ಆರನ್ ಮಾಡ್ತಾರಲ್ಲ, ಅದು ನಮಗೆ ತುಂಬ ಕಿರಿಕಿರಿಯನ್ನು ಮಾಡುತ್ತೆ. ಏಕೆಂದರೆ ಅವ್ರಿಗೆ ನೇರ ಕಣ್ಣು ಕಾಣ್ತಾ ಇರುತ್ತೆ, ಅಷ್ಟು ಟ್ರಾಫಿಕ್ ಇದ್ದು ಕೂಡ ಮುಂದೆಗಡೆ ಇಷ್ಟೊಂದು ವೆಹಿಕಲ್ ಇದೆ ಅಂತ ಗೊತ್ತಿದ್ದು ಕೂಡ ಹಿಂಬದಿಯ ಸವಾರರು ಹಾರನ್ ಮಾಡ್ತಕ್ಕಂಥದ್ದು ಬಹುದೊಡ್ಡ ಕಿರಿಕಿರಿಯನ್ನು ಕೊಡುತ್ತೆ. ಏಕೆಂದರೆ ಇವತ್ತಿನ ವಾಹನಗಳ ಎಂಜಿನ್ನ ಸೌಂಡ್ಗೆ ಮತ್ತು ಹಿಂಬದಿಯ ಹಾರನ್ಗಳಿಗೆ ಒಂದು ರೀತಿ ಚಾಲಕರುಗಳಲ್ಲಿ ಮಾನಸಿಕ ಒತ್ತಡಗಳಾಗ್ತಾಯಿದೆ. ಇದ್ರ ಬಗ್ಗೆ ಸರ್ಕಾರಗಳು ಗಮನ ಹರಿಸಿ ಇಲಾಖೆಗಳು ಸ್ವಲ್ಪ ಚಾಲಕರುಗಳಲ್ಲಿ ಅರಿವನ್ನು ಮೂಡಿಸ್ಬೇಕು ಇದ್ರ ಬಗ್ಗೆ. ಬಟ್ ಇತ್ತೀಚೆಗೆ ಯುವಕರು ಆಟೋ ಚಾಲಕರ ದಿನ ಸುಲಭ ಅನ್ಕೊಂಡು ಆಯ್ಕೆ ಮಾಡ್ಕೊಂತಾರೆ, ಅಂಥವ್ರಿಗೆ ಏನು ಹೇಳ್ತೀರಿ? ಸುಲಭ ಇಲ್ಲ. ಬಹುರಾಷ್ಟ್ರೀಯ ಕಂಪನಿಗಳ ಮುಂದೆ ನಿಮ್ಮ ಅಲ್ಪ ಮೊತ್ತದ ಬಂಡವಾಳ ಸುಲಭ ಇಲ್ಲ. ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗುತ್ತೆ. ಮತ್ತು ಸರ್ಕಾರ ಈಗೇನಾಗಿದೆ, ಸರ್ಕಾರಗಳಲ್ಲಿ ಸರಿಯಾದ ರೀತಿಯ ಸವಲತ್ತುಗಳು ಮತ್ತು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದರಲ್ಲಿ ಸರ್ಕಾರಗಳು ಸಂಪೂರ್ಣವಾಗಿ ಎಡವಿರೋದು ಕೂಡ ಇಲ್ಲಿ ಬಹುದೊಡ್ಡ ಉದ್ಯಮವಾಗಿ ಚಾಲಕ ವೃತ್ತಿ ನಡೀತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ ಕಂಪನಿಗಳ ಒಳಗೆ ಹೋದರೆ ಅಷ್ಟು ಸುಲಭ ಅಲ್ಲ ಮುಂದಿನ ವೃತ್ತಿ, ನಿಮ್ಮ ಜೀವನವನ್ನು ಕಟ್ಕೊಳ್ಳೋದು. ನಾನು ಈ ಹಿಂದೆ ಕಟ್ಟಿದಷ್ಟು ಜೀವನನ ಈಗ ಕಟ್ಟೋದು ತುಂಬ ಕಷ್ಟ ಇದೆ ಈ ವೃತ್ತಿಯಲ್ಲಿ. ಬಟ್ ಹೇಗೆ ಆಟೋ, ಈಗ ಬೆಂಗಳೂರಲ್ಲಿ ಸುಮಾರು ಒಂದು 80 ಲಕ್ಷ ಆಟೋ ಇದೆ ಅಂತ ಕೇಳ್ಪಟ್ಟೆ. ಇಲ್ಲ 3,65,000 ಗಾಡಿ. 3 ಲಕ್ಷ ಆಟೋ ಚಾಲಕರು ದಿನನಿತ್ಯ ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆಟೋ ವೃತ್ತಿ ಮೇಲೆ, ಅವರ ಕುಟುಂಬ. ಬಟ್ ಹೇಗೆ ಸರ್ ಸಾಧ್ಯನ ಇವತ್ತಿನ ಈ ಒಂದು ದುಬಾರಿ ಬೆಲೆ ಏರಿಕೆ ಮತ್ತೆ ಈ ನೀವು ಹೇಳಿದಂಗೆ ಅಧಿಕಾರಿಗಳ ಅಸಹಕಾರ, ಕಿರುಕುಳ ಹೇಗೆ ನಿಭಾಯಿಸ್ತೀರಿ ಸರ್? ತುಂಬ ಕಷ್ಟ ಇದೆ, ಆಟೋ ವೃತ್ತಿಯಲ್ಲಿ ನಿಭಾಯಿಸೋದು ತುಂಬ ಕಷ್ಟ ಇದೆ. ಏಕೆ ಅಂದರೆ ಇವತ್ತು ನೋ ಪಾರ್ಕಿಂಗನ್ನು 1,000 ರೂಪಾಯಿ ಮಾಡಿದ್ದಾರೆ. ಇವತ್ತು ಚಾಲಕರ ಒಂದು ದಿನದ ಆದಾಯನೇ 1,000 ರೂಪಾಯಿ ಆಗೋಗಿದೆ. ಅಧಿಕಾರಿಗಳು ಮಾಡುವಂತಹ ಎಡವಟ್ಟು ಇವತ್ತು ಚಾಲಕರುಗಳ ಮೇಲೆ ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಹಾಗಾಗಿ ಇವತ್ತು ನೀವು ಒಂದು ಆಟೋ ರಿಕ್ಷಾವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು 2ರಿಂದ 3 ಲಕ್ಷ ರೂಪಾಯಿ ಬಂಡವಾಳ ಹಾಕಬೇಕು. ಹೊಸ ಗಾಡಿ ತೊಗೊಂಡ್ರೆ ಫೈನಾನ್ಸ್ಗಳನ್ನ ಕಟ್ಟಬೇಕು. ಮತ್ತು ಪ್ರತಿದಿನವೂ ಕೂಡ CNG ಮತ್ತು LPGಯನ್ನು ಹಾಕಿಸ್ಬೇಕು. ಈ LPG ದರವಂತೂ CNG ದರವೂ ಕೂಡ ಏರಿಕೆಯಾಗಿರ್ತಕ್ಕಂಥದ್ದು ಒಂದು ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಫೈನಾನ್ಸಿಯರ್ಗಳನ್ನ ಸಾಕಬೇಕು, ಪೊಲೀಸವ್ರನ್ನ ಸಾಕಬೇಕು, ಇಲಾಖೆಗಳನ್ನ ಸಾಕಬೇಕು, ಟ್ಯಾಕ್ಸ್ಗಳನ್ನ ಕಟ್ಟಬೇಕು, ತನ್ನ ಕುಟುಂಬ ನಿರ್ವಹಣೆ ಮಾಡಬೇಕು, ಜೊತೆಗೆ ವಾಹನವನ್ನು ಕೂಡ ನಿರ್ವಹಣೆ ಮಾಡಬೇಕು. ಒಂದು ಕಡೆ ಅತಿ ಹೆಚ್ಚಿನ ಸಂಚಾರ ದಟ್ಟಣೆ ಮತ್ತು ಈ ಕಡೆ ಆದಾಯ ಕುಸಿತ ಎರಡನ್ನೂ ಕೂಡ ನಿಭಾಯಿಸೋದ್ರಲ್ಲಿ ಚಾಲಕರುಗಳು ತುಂಬ ತಾಳ್ಮೆಯಿಂದ ನಿಭಾಯಿಸಬೇಕಾಗುತ್ತೆ. ಇಲ್ಲಾಂದರೆ ಮಾನಸಿಕ ಒತ್ತಡಕ್ಕೆ ಬಿದ್ದು ತಮ್ಮ ಕುಟುಂಬಗಳನ್ನ ತಾವೇ ಕೈಯಿಂದ ಕಳ್ಕೊಳ್ಳುವಂತಹ ವ್ಯವಸ್ಥೆಗಳನ್ನ ತಾವೇ ರೂಪ ಮಾಡ್ಕೊಳ್ತೀರ. ಬಟ್ ಸರ್ಕಾರದಿಂದ
ಆಟೋ ಚಾಲಕರಿಗೆ ಏನೆಲ್ಲ ಅವರ ಕುಟುಂಬ ಕಲ್ಯಾಣಕ್ಕೆ ಯೋಜನೆಗಳನ್ನ ಜಾರಿ ಮಾಡಬೇಕು, ಈ ತರ ಯೋಜನೆಗಳು ನಮ್ಗೆ ಬೇಕಂತ ಹೇಳ್ತೀರಾ ನೀವು? ಇರುವಂತಹ ಯೋಜನೆಗಳನ್ನ ಕೊಡ್ತಾ ಇಲ್ಲ ಸರ್ಕಾರಗಳು. ಈಗ ಉದಾಹರಣೆಗೆ ನಾವು ಬಹುದೊಡ್ಡ ಬೇಡಿಕೆಯನ್ನು ಇಟ್ಟಿದ್ದು ಇತ್ತೀಚಿನ ದಿನಗಳಲ್ಲಿ ಚಾಲಕರುಗಳಲ್ಲಿ ಮಾನಸಿಕ ಒತ್ತಡಗಳಿಂದಲೂ ಕೂಡ ಬಹುದೊಡ್ಡ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಇದು ಚಾಲಕರುಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ನಾನು ಎಲ್ರಿಗೂ ಕೂಡ ಒಂದು ಹೇಳ್ತೀನಿ, ಸಿಕ್ಕಿದಾಗ ಮಾನಸಿಕ ಒತ್ತಡವನ್ನು ಮಾಡ್ಕೋಬೇಡಿ. ಏಕೆಂದರೆ ತಮ್ಗೆ ಆದಾಯ ಎಷ್ಟು ಮುಖ್ಯನೋ ಕುಟುಂಬವೂ ಕೂಡ ಅಷ್ಟೇ ಮುಖ್ಯ. ನೀವು ಕುಟುಂಬವನ್ನು ನೋಡಿ ಒಂದು ಆದಾಯ ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ತಾ ಇರ್ತೀನಿ. ಏಕೆಂದರೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಸರ್ಕಾರಗಳ ಮುಂದೆ, ಆದರೆ ನಮ್ಮನ್ನು ಯಾವುದೇ ರೀತಿಯಾದ ಸರ್ಕಾರಗಳು ನೋಡ್ತಾ ಇಲ್ಲ ಚಾಲಕರುಗಳನ್ನ. ಒಂದು ರೀತಿ ಕಾರ್ಪೊರೇಟ್ ಕಂಪನಿಗಳಿಗೆ ಕೊಡುವಷ್ಟು ಗೌರವವನ್ನು ಚಾಲಕರ ವರ್ಗಕ್ಕೆ ಸರ್ಕಾರಗಳು ಕೊಡದೇ ಇರತಕ್ಕಂಥದ್ದು ಕೂಡ ನಮಗೊಂದು ಬಹು ದೊಡ್ಡ ನೋವಿದೆ ಚಾಲಕರುಗಳಲ್ಲಿ. ನಾವು ಬಹು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಮ್ಮ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು, ಉತ್ತಮವಾದ ಶಿಕ್ಷಣ ಕೊಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಾಗ್ತಾ ಇಲ್ಲ. ನಮ್ಮ ಮಕ್ಕಳುಗಳಿಗೆ ಒಂದು ಸ್ಕಾಲರ್ಶಿಪ್ ಜೊತೆಯಲ್ಲಿ ನಮ್ಮ ಕುಟುಂಬ ನಿರ್ವಹಣೆಗೂ ಕೂಡ ಈಗೇನು LPG ರೇಟ್ ನೋಡಿದ್ರಲ್ಲ ತಾವುಗಳು, ಯುದ್ಧ ಆಗೋದಕ್ಕಿಂತ ಮೊದಲು 56 ರೂಪಾಯಿ ಇತ್ತು, ಇವತ್ತು 95 ರೂಪಾಯಿ ಇದೆ. ಸರಾಸರಿ 40 ರೂಪಾಯಿ ಲೀಟ್ರಿಗೆ ಒಂದು ಏರಿಕೆಯಾಗಿದೆ. ಈ ಒಂದು ಡಿಪೆಂಡಬಲ್ ಅಮೌಂಟನ್ನು ನಾವು ಪ್ರತಿದಿನ ಒಬ್ಬ ಚಾಲಕ 300 ರೂಪಾಯಿನ ಅತಿ ಹೆಚ್ಚು ಸರ್ಕಾರಕ್ಕೆ ತೆರಿಗೆ ಕಟ್ತಾ ಇದ್ದಾನೆ. ಅಂದರೆ ಒಂದು ತಿಂಗಳಿಗೆ 12,000 ರೂಪಾಯಿ ಅವನು ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಅಂದರೆ ಮೇಲೆ ಭಾರ ಬಿದ್ದಿದೆ ಅವನಿಗೆ. ಈ ಭಾರವನ್ನು ಕಡಿಮೆ ಮಾಡ್ಕೊಳ್ಬೇಕಾದ ಸರ್ಕಾರಗಳು ನಮ್ಮನ್ನು ಎಲ್ಲೂ ಕೂಡ ನೋಡ್ತಾ ಇಲ್ಲ. ಒಂದು ರೀತಿ ಕಾಲ್ಕಸ, ಆಯಿತು ನೋಡ್ರಿ ನೋಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಟ್ಟಿದೆ. ಸರ್ಕಾರಗಳು ಅಸಂಘಟಿತ ವಲಯಕ್ಕೆ ಸುಮಾರು, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಸಂಘಟಿತ ಕಾರ್ಮಿಕರ ಕಲ್ಯಾಣಕ್ಕೆ ಸಾವಿರಾರು ಕೋಟಿ ಅನುದಾನಗಳು ಮಾಡ್ತಾರೆ. ತಾವು ಕೂಡ ಕಾರ್ಮಿಕ ವರ್ಗ, ತಮ್ದು ಒಂದು ಕುಟುಂಬ, ಸರ್ಕಾರ ಯಾಕೆ ಕಣ್ಣೆತ್ ನೋಡ್ತಾ ಇಲ್ವಾ, ಅಥವಾ ನೀವು ಸರ್ಕಾರಕ್ಕೆ ಏನು ಪ್ರಪೋಸಲ್? ನಾವೆಲ್ಲ ಪ್ರಪೋಸಲ್ ಮಾಡಿದ್ರು ಕೂಡ ಸರ್ಕಾರ ನಮ್ಮನ್ನು ನೋಡ್ತಾ ಇಲ್ಲ. ಸರ್ಕಾರ ನಮ್ಮನ್ನು ನೋಡ್ತಾನೇ ಇಲ್ಲ. ನೀವು ಪ್ರಪೋಸಲ್ಗಳು ಬೇಕಾದರೆ ಇಲ್ಲೇ ಬಂಡಲ್ಗಳು ಬೇಕಾದ್ರೆ ತಂದಿಟ್ಟಿದ್ದೀನಿ ಕೊಟ್ಟಿರ್ತಕ್ಕಂಥವು. ನಮ್ಗಳ ಮೇಲೆ ಕಂಪನಿಗಳಿಂದ ಶೋಷಣೆ ಆಗ್ತಾ ಇರೋದ್ರ ವಿರುದ್ಧವಾಗಿ ಬಂಡಲ್ಗಟ್ಟಲೆ ನಾವು ಮೆಮೊರಂಡಮ್ಗಳನ್ನ ಕೊಟ್ಟಿದ್ದೀವಿ. ಆದರೆ ಸರ್ಕಾರಗಳು ಎಲ್ಲೂ ಕೂಡ ಚಾಲಕರುಗಳನ್ನ ನೋಡ್ತಾ ಇಲ್ಲ. ಇದು ನಮಗೊಂದು ಸಖತ್ತು ನೋವಿದೆ ಸರ್ಕಾರದ ಮೇಲೆ. ಬಟ್ ಇತ್ತೀಚೆಗೆ ಇಂಧನ ಬೆಲೆ ಏರಿಕೆಯಿಂದಾಗಿ ನಿಮ್ಮ ವಿಶೇಷವಾಗಿ ಆಟೋ ಚಾಲಕರ ವಲಯ ತುಂಬಾ ಸಂಕಷ್ಟದಲ್ಲಿದೆ. ಅದು ಹೇಗೆ ಫೇಸ್ ಮಾಡಿದ್ರಿ ಸರ್? ಮತ್ತೆ ನಿಮ್ಮ ಚಾಲಕ ವೃತ್ತಿ ವಿರುದ್ಧ ನಿಮ್ಮ ಏನು ಸಬಾರ್ಡಿನೇಟ್ ಹೇಳ್ತಾರೋ, ಈಗ ನೀವು ಒಂದು ಸಂಘ ಮಾಡಿದಿರಿ ಅಂತ ಗೊತ್ತಾಯ್ತು, ಅಲ್ಲಿ ಸದಸ್ಯರ ಒಂದು ಏಳಿಗೆಗೆ ಅಥವಾ ಮಾರಕ ಆದಂತ ಈ ಇಂಧನ ಬೆಲೆ ಏರಿಕೆ ಎಷ್ಟು ಇದು ನಿಮಗೆ ತೊಡಕುಂಟು ಮಾಡಿತು, ಸಂಕಷ್ಟ ತಂದು ಹೊಡಿತು? ನಮ್ಮ ಒಂದು ಸಂಘಟನೆಯಲ್ಲಿರ್ತಕ್ಕಂಥ ಸದಸ್ಯರುಗಳು ಒಂದೊಂದು ಹೇಳಿಕೆಯನ್ನು ಗಮನಿಸಿದರೆ ನಮಗೆ ಅಷ್ಟು ನೋವಾಗುತ್ತೆ. ಇಲ್ಲಿ ಚಾಲಕರುಗಳು ಈ ಒಂದು ಸಂಕಷ್ಟವನ್ನು ಹೇಗೆ ಎದುರಿಸಿದ್ರು ಅನ್ನೋದಕ್ಕಿಂತಲೂ ಅವರ ಕುಟುಂಬಸ್ಥರು ಅವ್ರ ಬೆನ್ನಿಗೆ ಎಷ್ಟು ನಿಂತ್ಕೊಂಡ್ರು ಅಂತಕ್ಕಂಥದ್ದನ್ನು ನೋಡಬೇಕಾಗುತ್ತೆ. ಏಕೆಂದರೆ ಅಂಥ ಸಂಕಷ್ಟದ ಸಮಯದಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಬಂದು ಲೈನಲ್ಲಿ ನಿಂತ್ಕೊಂಡು ಗ್ಯಾಸ್ ಹಾಕಿಸ್ಕೊಂಡು ಇವತ್ತು ಅವ್ರು ಕೊಟ್ಟಷ್ಟು, ಈಗ ಇವ್ರ ಹತ್ರ ಕುಟುಂಬದವ್ರು ಕೊಟ್ಟಿರ್ಬೋದು, 1,000 ರೂಪಾಯಿ ಕೊಟ್ಬಿಟ್ಟು ನೀನು ಗ್ಯಾಸ್ ಹಾಕಿಸ್ಕೊಳ್ಳಪ್ಪ ಅಂತ. ಆದರೆ 1000 ಕೊಟ್ಟರು ಕೂಡ ಗ್ಯಾಸ್ ಹಾಕದೇ ಇರೋಂಥ ಪರಿಸ್ಥಿತಿ. ಅವರು ಕೊಟ್ಟಷ್ಟನ್ನು ತೆಗೆದುಕೊಂಡು ಬಂದು ಚಾಲಕರುಗಳು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದೆ ಸರ್ವಿಸನ್ನು ಕೊಟ್ಟಿದ್ದೀವಿ ನಾವು. ಸರ್ಕಾರಗಳು ನಮ್ಮನ್ನು ನೋಡಬೇಕೋ ನೋಡಬಾರ್ದು? ಇದೇ BMTC KSRTCಗೆ 1 ರೂಪಾಯಿ 2 ರೂಪಾಯಿ ಡೀಸೆಲ್ ದರ ಏರಿಕೆ ಆದ ತಕ್ಷಣ ತಾವುಗಳು ಮಾಧ್ಯಮಗಳಲ್ಲಿ ದರ ಏರಿಕೆ ಮಾಡೋದ್ರ ಬಗ್ಗೆ ಅಷ್ಟು ದೊಡ್ಡಗೆ ಹೇಳಿಕೆಗಳನ್ನ ಕೊಡ್ತೀರಾ. ನಾವು ಒಂದು ದಿನಕ್ಕೆ ಇಷ್ಟೆಲ್ಲ ನಿಮಗೆ ಸವಲತ್ತುಗಳನ್ನ ಸರ್ಕಾರಗಳಿಗೆ ಕೊಡ್ತಾ ಇದ್ದರೂ ಕೂಡ ಸರ್ಕಾರಗಳು ನಮ್ಮನ್ನು ನೋಡ್ತಾ ಇರಲ್ಲ ಅಂತಕ್ಕಂಥದ್ದು ಒಂದು ನೋವು ನಮ್ಮನ್ನು ಕಾಡುತ್ತೆ. ಬಟ್ ಇದ್ರ ಮತ್ತೆ ಎಲ್ಲವೂ ಸರ್ಕಾರ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ನಿಮ್ಮದು ಒಂದು ಜವಾಬ್ದಾರಿಯುತ ಕಾರ್ಮಿಕ ವಲಯ ಇರೋದ್ರಿಂದ ಆಲ್ಟರ್ನೇಟಿವ್ ವೇ ಏನು ಇಲ್ವಾ? ಇದುವರೆಗೂ ನಿಯಮ ಆಯಿತು ಅಥವಾ ಸರ್ಕಾರವಾಯಿತು ನಿಲುವು ಬೇರೆ ತಗೊಂಡಿಲ್ಲ ಹೇಗೆ? ಈಗ ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಹೇಳುತ್ತೆ EVಗೆ ಕನ್ವರ್ಟಬಲ್ ಆಗಿ ಅಂತ. ಇವತ್ತು EVಗೆ ಕನ್ವರ್ಟ್ ಆಗ್ತೀನಿ ಅಂತಂದ್ರೂ ಕೂಡ 2 ಲಕ್ಷ ಬಂಡವಾಳ ಹಾಕಬೇಕು. ಯಾವುದೂ ಕೂಡ ಕಡಿಮೆ ರೇಟಿಗೆ ಯಾವುದೂ ಇಲ್ಲ. CNGಗೆ ಕನ್ವರ್ಟ್ ಆಗ್ತೀನಿ ಅಂತಂದ್ರೆ ಅದಕ್ಕೂ ಕೂಡ ಒಂದು 50,000 ರೂಪಾಯಿ ಹತ್ರ ಬಂಡವಾಳ ಹಾಕಬೇಕು. CNGಗೆ ಕನ್ವರ್ಟ್ ಆಗೋದಕ್ಕೆ ಸ್ಟೇಬಲ್ ಇಲ್ಲ. ಇದರ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಲುವಿಲ್ಲ. ಅದೊಂದು ಸಕ್ಸಸ್ ರೇಟ್ ಫುಲ್ ಕಡಿಮೆ ಇದೆ. ಅದನ್ನು ಬಿಟ್ಟು ನಾನು ಹೊರತುಪಡಿಸಿ EVಗೆ ಕನ್ವರ್ಟ್ ಕಂಪ್ಲೀಟ್ಲಿ ನಾನು EV ಕನ್ವರ್ಟ್ ಆಗ್ತೀನಿ ಅಂತಂದರೆ 2,06,000 ರೂಪಾಯಿ ತನಕಲ್ಲೂ ಕೂಡ ರೇಟ್ ಇದೆ. ಬಟ್ ಅದಕ್ಕೆ ಸರ್ಕಾರ ಸಬ್ಸಿಡಿ ಸವಲತ್ತನ್ನು ಕೊಟ್ಟಿದೆಯಲ್ಲ. ಈ ಹಿಂದೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಿಗೆ ಮೆಮೊರಂಡಮ್ ಕೊಟ್ವಿ, ಮಾತುಕತೆ ಮಾಡ್ತೀವಿ, ನೋಡ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತುಕತೆ ಮಾಡ್ತೀವಿ ಅಂದ್ವಿ. ಸರ್ಕಾರ ಬದಲಾವಣೆ ಆಗಿದೆ. ಈಗ ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರಕ್ಕೆ ಮೆಮೊರಂಡಮ್ ಕೊಡಬೇಕು.
ಕೊಟ್ಟ ನಂತರದಲ್ಲಿ ಹೊಸ ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಮೇಲೂ ಕೂಡ ನಮ್ಮದು ಒಂದು ನಿರೀಕ್ಷೆ ಇದೆ.